ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅತ್ಯಂತ ಅರ್ಥಪೂರ್ಣ ಹಾಗೂ ಸಂಭ್ರಮಭರಿತ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಈ ಸ್ಪರ್ಧೆಯಲ್ಲಿ ಗ್ರಾಮದ ಅನೇಕ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಬಣ್ಣ ಬಣ್ಣದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಅದ್ಭುತ ರಂಗೋಲಿಗಳನ್ನು ರಚಿಸಿ ಎಲ್ಲರ ಗಮನವನ್ನ ಸೆಳೆದರು. ಗ್ರಾಮೀಣ ಸಂಸ್ಕೃತಿ, ಪರಂಪರೆ ಮತ್ತು ಸಂಕ್ರಾಂತಿ ಹಬ್ಬದ ವೈಭವವನ್ನು ರಂಗೋಲಿಗಳ ಮೂಲಕ ಮಹಿಳೆಯರು ಮನಮುಟ್ಟುವಂತೆ ಮೂಡಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ತೇಜನ ನೀಡಲಾಯಿತು. ಈ ರಂಗೋಲಿ ಸ್ಪರ್ಧೆಯ ಮೊದಲನೇ ಬಹುಮಾನವನ್ನು ಸಂಖ್ಯೆ 29ರ ರಂಗೋಲಿ ಪಡೆದಿದ್ದು 5,000 ನಗದು ಬಹುಮಾನವನ್ನು ರೋಣೂರಿನ ಗಿರಿಯರವರು ವಿತರಿಸಿದರು. ಎರಡನೇ ಬಹುಮಾನವನ್ನು ಸಂಖ್ಯೆ 1ರ ರಂಗೋಲಿ ಪಡೆದುಕೊಂಡಿದ್ದು 3,000 ನಗದು ಬಹುಮಾನವನ್ನು RN ಚಂದ್ರಶೇಖರ್ ಅವರು ನೀಡಿದರು. ಮೂರನೇ ಬಹುಮಾನವನ್ನ ಸಂಖ್ಯೆ 15ರ ರಂಗೋಲಿ ಪಡೆದುಕೊಂಡಿದ್ದು 2,000 ನಗದು ಬಹುಮಾನವನ್ನು ಹೋಟೆಲ್ ಪ್ರಕಾಶ್ ರವರು ವಿತರಿಸಿದರು. ನಾಲ್ಕನೇ ಬಹುಮಾನವನ್ನು ಸಂಖ್ಯೆ 21ರ ರಂಗೋಲಿ ಪಡೆದುಕೊಂಡಿದ್ದು 1,000 ನಗದು ಬಹುಮಾನವನ್ನ ಮಿಷನ್ ವೇಣುಗೋಪಾಲ್ ರವರು ನೀಡಿದರು. ವಿಶೇಷವಾಗಿ ಸಂಖ್ಯೆ 29ರ ರಂಗೋಲಿ ಎಲ್ಲರ ಗಮನ ಸೆಳೆಯಿತು. ರೋಣೂರಿನ ವೆಂಕಟರಮಣ ಸ್ವಾಮಿ ಸಂಕ್ರಾಂತಿ ಹಬ್ಬದ ವಾತಾವರಣ, ಗ್ರಾಮೀಣ ಜೀವನ ಶೈಲಿ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಅದ್ಭುತವಾಗಿ ರಂಗೋಲಿಯಲ್ಲಿ ಮೂಡಿಸಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಕಾರ್ಯಕ್ರಮದಲ್ಲಿ RN ಚಂದ್ರಶೇಖರ್, ರಾಮಣ್ಣ, ಗಿರಿ, ರೆಡ್ಡಪ್ಪ, ಮಿಷನ್ ವೇಣು, ಈಶ್ವರ ದೇವಸ್ಥಾನದ ಶ್ರೀನಿವಾಸ್, RS ಜನಾರ್ದನ್, ಬುಲೆಟ್ ವೆಂಕಟರೆಡ್ಡಿ, ಶ್ರೀರಾಮ, ಕೊತ್ತೂರು ರೆಡ್ಡಪ್ಪ, ಉಪನ್ಯಾಸಕ ಗೋಪಿನಾಥ್, RKS ಮಂಜುನಾಥ್, RP ಆನಂದಪ್ಪ, ಹೋಟೆಲ್ ಪ್ರಕಾಶ್, ಶಂಕರಪ್ಪ ಹಾಗೂ ರೋಣೂರಿನ ಹಿರಿಯರು, ಮಹಿಳೆಯರು, ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆಯನ್ನ ಹೆಚ್ಚಿಸಿದರು. ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ರಂಗೋಲಿಗಳ ಮೂಲಕ ಸಂಭ್ರಮಿಸಿದ ಈ ಕಾರ್ಯಕ್ರಮ ಗ್ರಾಮೀಣ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರಿ, 21 ಸಂಖ್ಯೆ 21